ಮೊದಲನೇ ರೋವನ್ನ ಒಂದು ಸ್ವಲ್ಪ ಹಲ್ಲಿ ನೋಟಗಳಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಗಣ್ಯ ಮಾನ್ಯರು ಅಲ್ಲಿ ಬಂದು ಆಸಕ್ತಿ ಆಗ್ತಾರೆ. ಹಾಗಾಗಿ ಮೊದಲನೇ ಒಂದು ರೋ ಸ್ವಲ್ಪ ಮೊಟ್ಟ ಮೊದಲು ಇವತ್ತು ಬೇಲಿ ಮತ್ತು ಹೊಲದ ನಾಟಕದ ಎಲ್ಲ ರಂಗಕರ್ಮಿಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಒಮ್ಮೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಇಷ್ಟೊಂದು ಕ್ರೌಡ್ ಆಗಿ ಇವತ್ತು ಬಂದಿದ್ದೀರಲ್ಲ, ಆ ಒಂದು ಬೇಲಿ ಮತ್ತು ಹೊಲ ನಾಟಕದ ಎಲ್ಲ ರಂಗಕರ್ಮಿಗಳ ವತಿಯಿಂದ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ, ನಾಟಕವು ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಅದು ಸಮಾಜದ ಕನ್ನಡಿ, ಸಂಸ್ಕೃತಿಯ ಪ್ರತಿಬಿಂಬ ಹಾಗೂ ಬದುಕಿನ ಮೌಲ್ಯಗಳನ್ನು ಜನಮನಕ್ಕೆ ತಲುಪಿಸುವಂಥ ಶಕ್ತಿಯುತ ಕಲಾರೂಪವಾಗಿದೆ. ವಿಶೇಷವಾಗಿ ಇವತ್ತು ನೀವು ನೋಡ್ಬೋದು, ನಾಟಕ ಅಂದ್ರೆ ರಿಯಾಲಿಟಿ ಶೋ ಅಂತ, ರಿಯಾಲಿಟಿ ಚೆಕ್ ಅಂತೇವೆ. ಈಗ ಫಿಲ್ಮ್ ಅಂದ್ರೆ ಕಟ್ 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 ಅಂತ ಇರ್ತಿದ್ದಿಲ್ಲ, ಏನಿಲ್ಲ ಎಲ್ಲ ಲೈವು. ನಾವು ನೀವು ಇದ್ರ ಮಜಾ ತಗೊಳ್ಳೋಣ. ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಟೀಮೇ ಹಾಕಿದೆ. ನಾನು ಬಹಳಷ್ಟು ಇವ್ರ ಕಾರ್ಯಕ್ರಮ ಎಲ್ಲ ನೋಡಿದ್ದೇನೆ, ಬಹಳಷ್ಟು ಖುಷಿ ಆಗ್ತದೆ. ಕೊನೆಯವರೆಗೆ ತಾವೆಲ್ಲರೂ ಇದ್ದು ಈ ನಾಟಕವನ್ನು ವೀಕ್ಷಿಸಿ ಇದರ ಅಂತರಾಳದಲ್ಲಿ ಏನಿದೆ, ಯಾಕಂದರೆ ಯಾವುದೇ ಒಂದು ನಾಟಕ ಇದ್ರೂ ಸಹ ಅದರದ್ದು ಒಂದು ತತ್ವ ಅನ್ನೋದಿರ್ತದೆ, ಅದರಲ್ಲಿ ಏನು ಒಳ್ಳೆಯದಿರ್ತದೆ ಅದನ್ನೆಲ್ಲ ನಾವು ಆಯ್ಕೆ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯವಾಗಿ ಕರೆಸಿ ಉದ್ಘಾಟನೆ ಮಾಡಿ ಮತ್ತು ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು ವೆರಿ ಮಚ್. ನೀವು ನಾಟಕ ಮಾಡಕ್ಕೆ ಇವ್ರೇನು ನಾಟಕ ಮಾಡಕೈತಾರೆ ವಿಧಿ ಮೇಲೆ ಅನ್ಬೇಡ್ರಿ. ಅದಕ್ಕೆ ನಮ್ಮ ನಾಟಕ ಇಲ್ಲೇ ಬಂದ್ ಮಾಡಿ ನಾಟಕವನ್ನು ನಾವು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನಾಟಕವನ್ನು ಎಂಜಾಯ್ ಮಾಡೋಣ. ಈಗಾಗಲೇ ಒಂದು 2-3 ತಿಂಗಳಿಂದ ಇದೇ ವೇದಿಕೆಯಲ್ಲಿ ಬೇಲಿ ಮತ್ತು ಒಂದು ನಾಟಕವನ್ನು ನಾವು ಮಾಡಿಸಿದ್ವಿ. ಭಾಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿತ್ತು. ಜನಾಗ್ರಹದ ಮೂಲಕ ಇವತ್ತು ದಿವಸ ಮತ್ತೊಂದು ಸಲ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಿತವಾಗಿ ಹವ್ಯಾಸಿ ಕಲಾವಿದರು ಬಹಳ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಇಂಥ ಯಾವುದೇ ನಾಟಕವನ್ನು ಮಾಡಿದರೂ ಸಹಿತವಾಗಿ ಈ ಸಂಯುಕ್ತ ಆಶ್ರಯದಲ್ಲಿ ತಾವು ಬರಬೇಕು ಮತ್ತು ತಾವೆಲ್ಲರೂ ಕೂಡ ಬೆಂಬಲ ತೋರಿಸಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನಮಸ್ಕಾರ. ನಾಟಕ ಪ್ರಾರಂಭ ಆಗುತ್ತೆ. ನಮಸ್ಕಾರ.